ಗಂಟೆ ಕಾಲ ಕೂತು ಚರ್ಚಿಸೋದ್ರಲ್ಲಿ ತುಂಬ ವ್ಯತ್ಯಾಸ ಇದೆ. ನಮಸ್ಕಾರ, ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಅನಂತ್ ನಾಗ್ ಅವ್ರನ್ನ ಅಂದರೆ ಶೂಟಿಂಗ್ ಸೆಟ್ಟಲ್ಲಿ ನಿಮ್ಮನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರು ಅವರು? ನಿಮ್ಮನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಟಿಪ್ಸ್ ಕೊಡಿ ಯುವ ನಿರ್ದೇಶಕರಿಗೆ. ನನ್ನನ್ನು ಹ್ಯಾಂಡಲ್ ಮಾಡೋದು ಅಷ್ಟು ಕಷ್ಟ ಇಲ್ಲ. ಅದು ಒಂದು ಸಲ ನಾನು ಪಾತ್ರ ಒಪ್ಕೊಂಡ ಮೇಲೆ ನನ್ನ ಕಮಿಟ್ಮೆಂಟ್ ಪಾತ್ರಕ್ಕೆ 100% ಕೊಡ್ತೀನಿ ನಾನು. ಅದಕ್ಕೋಸ್ಕರ ಬಂದರೆ ತಕರಾರು ಬಂದರೆ ತುಂಬ, ಉದಾಹರಣೆಗೆ ಸರ್ ನಾನು 9 ಗಂಟೆಗೆ ಶೂಟಿಂಗ್ ಅಂದರೆ ನಾನು 8:30 ಬರ್ತೀನಿ. 12-1 ಗಂಟೆವರೆಗೂ ಶೂಟಿಂಗ್ ಆಗದೇ ಇದ್ದರೆ ಆವಾಗ ಸ್ವಲ್ಪ ಸಿಡಿಮಿಡಿ ಬರ್ತೀನಿ ನಾನು. ಅಥವಾ ಹಣಕಾಸಿನ ವಿಚಾರದಲ್ಲಿ ಅವೆಲ್ಲ ಬಾಕಿ ಅವೆಲ್ಲ ಎವ್ರಿಥಿಂಗ್ ಬೀಯಿಂಗ್ ಈಕ್ವಲ್ ಒಂದು ಸಲ ಸೆಟ್ ಹೋದ್ಮೇಲೆ ಐ ಆಮ್ ನಾಟ್ ಎ ಪ್ರಾಬ್ಲಮ್ ಟು ಎನಿಬಡಿ. ಆಮೇಲೆ ನೀವು ನಿಮ್ಮಷ್ಟಕ್ಕೆ ಜಾಸ್ತಿ ಇರ್ತೀರಿ ಅಂತ ನಾನು ಕೇಳ್ಬಟ್ಟೆ. ನೀವು ಪುಸ್ತಕನ ಓದ್ಕೊಂಡಿರ್ತೀರಿ ಅಲ್ಲ, ಹಾಗೆ ಎಲ್ಲರೂ ಅಂತ ಅಲ್ಲ ಅಂದ್ಕೊಂಡ್ರೆ ನಿಜವೂ ಹೌದು. ಅದಕ್ಕೆ ನಾನು ಆವಾಗ ಯಾಕಂದರೆ ನಮ್ಮಲ್ಲಿ ಚಲನಚಿತ್ರರಂಗ ನಮ್ಮ ಶೂಟಿಂಗ್ ಪಾರ್ಟಲ್ಲಿ ಈ ವ್ಯಥಾ ಅಥವಾ ವೃಥಾ ಕಾಲಹರಣೆ ಬಹಳ ಆಗ್ತದೆ. ಉದಾಹರಣೆಗೆ ನಾವು ಬೆಳಿಗ್ಗೆ 9ರಿಂದ 6 ಗಂಟೆಗೆ ಚಿತ್ರೀಕರಣ ಅಂದರೆ ಅಷ್ಟು ಗಂಟೆಗಳಲ್ಲಿ ನಾವು ಆ್ಯಕ್ಚುಯಲ್ ಚಿತ್ರೀಕರಣ ಮಾಡೋದು ಟೋಟಲ್ ಪ್ರಾಡಕ್ಟ್ ವಿಲ್ ಬಿ 3 or 4 minutes. ಆ್ಯಂಡ್ ಆ್ಯಕ್ಚುಯಲ್ ಶೂಟಿಂಗ್ ಅಬೌಟ್ 2 hours. ರೆಸ್ಟ್ ಆಫ್ ದ ಟೈಮ್ ಇಲ್ಲ ಹರಟೆ ಹೊಡಿತಿರ್ಬೇಕು. ಸೊ ನಾನು ಪುಸ್ತಕಗಳನ್ನು ಓದ್ತೇ ಇದ್ದೆ. ಸೊ ಅದಕ್ಕೆ ಈ ಥರ ಸರಿ ಎಲ್ಲ ಪೇಪರ್ ಓದ್ತಾರೆ, ಇದು ಓದ್ತಾರೆ, ಏನೇನೋ ಓದ್ತಾ ಇರ್ತಾರೆ. ಅವ್ನ ಪಾಡಿಗೆ ಅವನು ಇರ್ತಾನೆ ಅಂತ ಈ ರೀತಿ. ಸೊ ನಾನು ಇದರಲ್ಲಿ ನಾನು ಹೆಚ್ಚು ಒಂದೆರಡು ತಂದಿದ್ದರೂ ಕೂಡ ಯಾರೂ ಇಲ್ಲದೇ ಇದ್ದಾಗ ಓದ್ತಿದ್ದೆ. ಯಾಕಂದರೆ ಒಂದು ಒಕೇಶನ್ ಎಲ್ಲರನ್ನೂ ಇಷ್ಟು ನಾನು ಒಂಥರ ಕಲಾತ್ಮಕ ಚಿತ್ರಗಳಲ್ಲಿ ಭಾಗವಹಿಸ್ದಂಗೆ ಆಯಿತು. ಒಂದು ಅದಕ್ಕೆ ಮುಂಚೆ ನಾಟಕಗಳಲ್ಲಿ ಮಾಡುವಾಗ ನಮ್ಮ ಟೀಮ್ ವರ್ಕ್ ಹಂಗೆ ಇರ್ತಿತ್ತು. ಆ ಥರ ಎಲ್ಲ ಆಲ್ ಆರ್ಟಿಸ್ಟ್ ಅಬೌಟ್ 10-12 ಆರ್ಟಿಸ್ಟ್ಸ್ ಬರ್ದೆ. ಎಲ್ಲರ ಜೊತೆ ಆನ್ ಸೆಟ್ಸ್ ಯು ಹ್ಯಾವ್ ಟು ಇಂಟರ್ಯಾಕ್ಟ್, ಆಫ್ ಸೆಟ್ಸ್ ಆಲ್ಸೋ ಎಲ್ಲ ಹೇಳ್ಕೊಂಡು ಮಿಕ್ಕ 3-4 ಜನರು ನಡೀತಿರುವಾಗ ನಾವೊಂದು 8 ಮಂದಿ ಇಲ್ಲಿ ಸೇರಿಕೊಂಡು ಹೀಗೆ ಈ ಥರ. ಓಕೆ, ಯಾರನ್ನೆಲ್ಲ ಮೀಟ್ ಆದ್ರೆ ನೀವು ತುಂಬ ದಿನಗಳ ನಂತರ ಈ ಸೆಟ್ ಮೂಲಕ, ಈ ಸಿನಿಮಾದ ಮೂಲಕ ಯಾರನ್ನಾದ್ರೂ ಮೀಟ್ ಆದ್ರೆ? ಅಂದರೆ ಭಾಳ ಕಾಲದ ನಂತರ ದತ್ತಣ್ಣ ಅವ್ರ ಜೊತೆ ನಾವು ರವಿಚಂದ್ರನ್ ಕೂಡ, ಆಮೇಲೆ ಎಲ್ಲ ಅವಿನಾಶ್ ಆಗಲಿ, ದೇವರಾಜ್ ಮಾಳವಿಕ, ಇವನ್ ಸರಿತಾ ಜೊತೆ, ಆಮೇಲೆ ಅಚ್ಯುತರಾವ್ ಇವ್ರ ಜೊತೆ ಎಲ್ಲ ಕಾಳಿ ಅಂತ ನನಗೂ ಹೊಸಬ್ರು. ಹಾಗೆ ಮೆನಿ ಕ್ಯಾರೆಕ್ಟರ್ಸ್. ಓಕೆ, ಈಗ ನೀವು ಶೂಟಿಂಗ್ ಸೆಟ್ಟಲ್ಲಿ ನೀವು ಪುಸ್ತಕ ತಂದಿದ್ದೀರ ಅಂತ ಹೇಳಿದ್ರಲ್ಲ. ಓಕೆ, ಯಾವುದು ಪುಸ್ತಕ ತಂದಿದ್ರಿ, ಯಾವುದು ಓದ್ತಾ ಇದ್ರಿ ಅಂತ? ಈಗ ಸದ್ಯಕ್ಕೆ ಯಾವುದು ಓದ್ತಾ ಇದ್ದೀರಾ ಮನೆಯಲ್ಲಿ ಅಥವಾ? ಸದ್ಯಕ್ಕೆ ನನ್ನ ಫೇವ್ರೇಟ್ ಆಥರ್ ಇಂಗ್ಲೀಷ್. ಕನ್ನಡದಲ್ಲೇ ಹೆಚ್ಚು ಕಡಿಮೆ ನಾನೆಲ್ಲ ಓದಿದ್ದೀನಿ ಆಗಲೇ ನಾನು ಇನ್ ಮೈ ಫಾರ್ಮೇಟಿವ್ ಡೇಸ್. ಅದು ಭೈರಪ್ಪನವರಾಗಲಿ, ಅನಂತಮೂರ್ತಿಯವರಾಗಲಿ, ಬೇರೆಯವರು ಲೇಖಕರದ್ದು, ಹಳೆಬ್ರದ್ದು, ಲಂಕೇಶ್ ಅವ್ರದ್ದು, ವಿಶೇಷವಾಗಿ ಲಂಕೇಶ್ ಅವ್ರದ್ದೆಲ್ಲ ಓದಿದ್ದೀನಿ, ತೇಜಸ್ ಅವ್ರದ್ದು ಓದಿದ್ದೀನಿ. ಬಟ್ ಹೆಚ್ಚಾಗಿ ನನ್ನ ಫೇವ್ರೇಟ್ ಆಥರ್ ನನಗೆ ಆ್ಯಕ್ಚುಲಿ ಕನ್ನಡದಲ್ಲೇ ಓದ್ತಿದ್ದಾಗ ಕನ್ನಡ ಹೆಚ್ಚು ಓದ್ತಿದ್ದೆ. ಮುಂಬೈ ಕಳಿಸಿದ ಮೇಲೆ ಇಂಗ್ಲೀಷ್ ಮೀಡಿಯಮ್ ಆದಮೇಲೆ ಇಂಗ್ಲೀಷ್ ಪುಸ್ತಕ ಎಲ್ಲಗಳನ್ನು ನಮ್ಮ ಸತ್ಯದೇವ್ ದುಬೆ ಅಂತ ನಮ್ಮ ನಾಟಕದ ಗುರುಗಳು ಹೇಳ್ತಿದ್ದರು. ಈಗ ಇದನ್ನು ಓದು, ಸಾರ್ಥರ್ ಓದು, ಎಷ್ಟು ಬೋರ್ ಅನಿಸಿದ್ರು ಓದು, ಆಮೇಲೆ ಆಲ್ಬರ್ಟ್ ಕಾಮ್ಯೂ ಓದು, ಇವರೆಲ್ಲ ಕ್ಲಾಸಿಕ್ಸ್ ಎಲ್ಲ ಕೊಟ್ಟು ಈಗ ಓದಿದೆ ಅಂತ ನಂತರ ಓದೋಕ್ಕೆ ಆಗೋದಿಲ್ಲ ಜೀವನದಲ್ಲಿ. ಅದಕ್ಕೆ ಎಷ್ಟಾಗ್ತದೆ ಅಷ್ಟು ಓದ್ಕೊಳ್ಳಿ ಅಂತ ಹೇಳ್ತಿದ್ರು. ಆವಾಗ ಗ್ರಹಮ್ ಗ್ರೀನ್ ಅನ್ನೋರು ಒಬ್ಬ, ಅವರ ವಿಶೇಷವಾಗಿ ನನಗೆ ಬರಹ ತುಂಬ ಇಷ್ಟ. ಅದರಲ್ಲೂ ಅವರು ನಮ್ಮ R.K. ನಾರಾಯಣ್ ಅವರನ್ನು ಇಂಗ್ಲೀಷ್ ಅಥವಾ ವೆಸ್ಟರ್ನ್ ಕಂಟ್ರಿಗೆ ಪರಿಚಯ ಮಾಡಿಸಿಕೊಟ್ಟವರೇ ಗ್ರಹಮ್ ಗ್ರೀನ್. ಚಿಕ್ಕನೊಂದು ಬ್ರೇಕ್ ನಂತರ ಡೇ ಔಟ್ ವಿತ್ ಗೌರೀಶ್ ಮನೋರಿತ್. 1 ಗಂಟೆ ಕಾಲ ಕೂತು ಚರ್ಚಿಸೋದ್ರಲ್ಲಿ ತುಂಬ ವ್ಯತ್ಯಾಸ ಇದೆ.